ಈವ್ನಿಂಗ್ ಟೈಮ್ಗೆ ಒಂದೊಳ್ಳೆ ಬೊಂಬಾಟಾಗಿರುವಂತ ಒಂದು ಸ್ನಾಕ್ಸ್. ಇದು ನಮ್ಮ ಅಜ್ಜಿ ಮಾಡಿರುವಂತಹ ಕರ್ಜಿಕಾಯಿ. ಅಜ್ಜಿ ಕರ್ಜಿಕಾಯಿ ಹೆಂಗ್ ಮಾಡೋದು? ಅರ್ಧ ಕೆಜಿ ಕಳೆ ಬೀಜ, ಅರ್ಧ ಕೆಜಿ ಕಳೆ ಪಪ್ಪು, ಏಲಕ್ಕಿ ಸ್ವಲ್ಪ, ಎಲ್ಲಿದ್ರೆ ಹಾಕ್ಬೋದು. ಅದನ್ನ ಬೆಚ್ಚಗ ಹುರಿದು ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕೊಳೋದು. ಮಿಕ್ಸಿಗೆ ಹಾಕೊಂಡು ಆಮೇಲೆ ಕಲ್ಸೋದು. ಕಲಸಿ ಪೂರ್ಣ ಒಳಗಡೆ ಪೂರ್ಣ ಹಾಕಿ ಮೈದಾ ಇಸ್ಕೊಂಡು, ಮೈದಾ ಆಗಲಿ ಯಾವ್ದಾರ ಇನ್ನೊಂದು ಗೋಧಿ ಹಿಟ್ಟು ಆಗಲಿ ಇಸ್ಕೊಂಡು ಅದನ್ನ ಒಳಗಡೆ ಪೂರ್ಣ ಹಾಕಿ ಕೈದಿ ಮೇಲೆ ಹಾಕೋದು. ಇವ್ನ್ ಯಾರು ಗೊತ್ತಾ? ನಮ್ಮ ಮಾವ ಮಗ ಲಡ್ಡು ಅಂತ, ಗುಂಡ್ ಗುಂಡಾಗಿ ಲಡ್ಡು ತರಾನೇ ಇದ್ದಾನೆ, ಅದಕ್ಕೆ ಅವ್ನಿಗೆ ಲಡ್ಡು ಅಂತ ಹೆಸರಿಟ್ಟಿದೆ. ಇದೆಲ್ಲ ಎಷ್ಟು ವರ್ಷದಿಂದ ಆಯ್ತಜ್ಜಿ ಅನುಭವ ನಿನಗೆ ಮಾಡೋದು ಕರ್ಜಿಕಾಯಿ ಎಲ್ಲ? ಹಂಗೈತೆ ಒಂದು 20 ವರ್ಷ 30 ವರ್ಷ ಅಂತ ಐತಿ. ಇನ್ನೇನ್ ಮಾಡ್ತೀರಾ ಇದೇ ತರ ಕರ್ಜಿಕಾಯಿ ತರ? ಅದು ಕಡುಬು ಮಾಡೋದು ಮಾಡ್ಬೋದು. ಕಡುಬು ತೊಳೆದು ಅಕ್ಕಿ ಒಡೆದಾಕಿ ಸ್ವಲ್ಪ ಬೆಚ್ಚಗ ಮಾಡಿ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನ, ಆಮೇಲೆ ಅದನ್ನ ಸ್ವಲ್ಪ ಬಿಸಿನೀರಾಗ ಸ್ವಲ್ಪ ಕಲಸಿ ಅದನ್ನ ಕಡುಬು ಮಾಡ್ಬೋದು. ನಿಪ್ಪಟ್ಟು ಚಕ್ಲಿಗಳೆಲ್ಲ ಮಾಡ್ತೀರಾ? ಚಕ್ಲಿ ನಿಪ್ಪಟ್ಟು ಮಾಡ್ತೀನಿ. ನಿಪ್ಪಟ್ಟು ಇಲ್ಲ ಅಕ್ಕಿಯಲ್ಲೆನ ಮಾಡ್ಬೋದು, ಇಲ್ಲ ಗೋಧಿ ಹಸಿಟ್ಟೆಲ್ಲ ಮಾಡ್ಬೋದು. ಇಷ್ಟ್ಬಿಟ್ಟು ಅದನ್ನ ಗೋಧಿ ಹಸಿಟ್ಟಲ್ಲಿ ಅದನ್ನ ಅದ್ರ ಕಡಲೆ ಬೀಜ, ಸ್ವಲ್ಪ ಕಡಲೆ ಪಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಬೆಲ್ಲ ಹಾಕಿ ಅದನ್ನ ಇಷ್ಟ್ಬಿಟ್ಟು ಚೆನ್ನಾಗಿ ಇದ್ರ ಮೇಲೆ ತಟ್ಕೊಂಡು ಎಣ್ಣೆಲಿ ಬಿಡೋದು. ಕೇಳಿದ್ರಲ್ವಾ, ಹೊರಗಡೆ ಹೋಗಿ ತಿನ್ನೋದ್ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ನೋಣ ಅಲ್ವಾ? ಸೊ ಇದು ನಮ್ಮ ಅಮ್ಮ ಅವರ ಅಮ್ಮ, ಅಂದ್ರೆ ನಮ್ಮ ಅಜ್ಜಿ ಮನೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಳೆದಿದ್ದು ಇದೇ ಮನೆಯಲ್ಲಿ. ಸೊ ಫಸ್ಟ್ ಇಲ್ಲೇ ಇದ್ವಿ. ಸೊ ಎಷ್ಟೋ ಲಾಟ್ಸ್ ಆಫ್ ಮೆಮೊರೀಸ್ ಇದೆ ಇಲ್ಲಿ. ಅಂಡ್ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಬಂದಾಗೆಲ್ಲ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಎಷ್ಟು ದಿನವರೆಗೂ ಇಟ್ಕೋಬಹುದು ಅಜ್ಜಿ? 15 ದಿವಸ ಇಟ್ಬೋದು. ಓ, 15 ದಿವಸ ಇಟ್ಕೊಂಡು ತಿನ್ಬೋದು ನಾವು ಕರ್ಜಿಕಾಯಿ, ಎಷ್ಟು ಬೇಕೋ ಅಷ್ಟ. ಎಷ್ಟು ಬೇಕೋ ಕರ್ಜಿ 15 ದಿವಸ ಇಟ್ಬೋದು, ತಿಂಗಳನ್ನ ಇಟ್ಬೋದು, ಏನಾಗಲ್ಲ. ಅದು ಚೆನ್ನಾಗಿ ಬೇಕದಲ್ಲ, ಅದು ಏನಾಗಲ್ಲ. ಅದು ಹೆಲ್ದಿಯಾಗೂ ಇರುತ್ತೆ, ಮನೇಲಿ ಮಾಡೋದ್ರಿಂದ ಆರೋಗ್ಯವಾಗಿರುತ್ತೆ. ನಾನು ಫಸ್ಟಲ್ಲಿ ಹಂಗೆ ಮಾಡ್ತಾ ಇದ್ ಮಕ್ಳಿಗೆಲ್ಲ. ಅಂಗಡಿಯಲ್ಲಿ ಎಲ್ಲಿ ತೆಗಿತಾ ಇರಲ್ಲ ನಾನು. ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಈ ತರ ಮನೇಲಿ ಮಾಡ್ಕೊಂಡು ತಿಂದ್ರೇನೆ ಚಂದ ಅಲ್ವಾ? ಚಂದ ಮನೇಲಿ ಮಾಡ್ಕೊಂಡು ಇಟ್ಕೊಳೋದು. ಯಾವಾಗ ಬೇಕಾದ್ರೆ ಅವಾಗ ಇಟ್ಕೊಂಡು ತಿನ್ಬೋದು. ಇಟ್ಕೊಟ್ಟು ಖರ್ಜೂರ ತಿನ್ಬೋದು, ಇಲ್ಲ ಕಡುಬು. ಅದು ಒಂದೇ ದಿವಸ ಇರೋದು ಕಡುಬು ಅಷ್ಟೇ. ಅದು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಇಷ್ಟ ತಿನ್ನೋದ ಕರ್ಜಿಕಾಯಿ? ಎಲ್ಲಾರು ತಿಂತಾರೆ, ಎಲ್ರಿಗೂ ಇಷ್ಟ. ಮೊಮ್ಮಕ್ಕಳಿಗೆ, ಮಕ್ಕಳಿಗೆ, ದೊಡ್ಡವ್ರಕ ಮೊಮ್ಮಕ್ಳು ಎಲ್ಲ ತಿಂತಾರೆ. ಯಾರು ತಿಂದಿರೋದು ಎಲ್ಲರೂ ತಿಂತಾರೆ, ಎಲ್ರಿಗೂ ಇಷ್ಟನೇ ಅದು ಖರ್ಜೂರ ಅಂದ್ರೆ. ನೋಡಿ, ಆರೋಗ್ಯಕರವಾದಂತಹ ರುಚಿ ರುಚಿಯಾದಂತಹ ಕುರ್ಕುರೆ ನೋಡ್ಬೇಡ್ರಿ, ನಾನು ಹೇಳಿದ ಕರ್ಜಿಕಾಯಿ ಬಗ್ಗೆ. ಸೊ ಅಜ್ಜಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಕರ್ಜಿಕಾಯಿ ಮಾಡೋದ್ರಲ್ಲಿ. ಇಲ್ಲಿ ಯಾರೇ ಕರ್ಜಿಕಾಯಿ ಅಂದ್ರೆ ಇಷ್ಟ ಅವ್ರು ಕಾಮೆಂಟ್ ಮಾಡಿ. ಸೊ ರೆಡಿ ಆಗ್ತಾ ಇದೆ ಕರ್ಜಿಕಾಯಿ. ಈ ರೀತಿ ಮಾಡಿದೆ ಎಲ್ಲ ಅಜ್ಜಿ ಹೇಳ್ಕೊಟ್ಟಿದೆ ಟೆಕ್ನಿಕ್ಸ್ ಎಲ್ಲ. ಅದೇ ಹೇಳ್ಕೊಂಡು ಸೊ ಯಾರ್ಯಾರೆಲ್ಲ ಕರ್ಜಿಕಾಯಿ ಅಂದ್ರೆ ಇಷ್ಟ, ಯಾರ್ಯಾರು ಮನೇಲಿ ಕರ್ಜಿಕಾಯಿ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟನಾ ಕರ್ಜಿಕಾಯಿ? ನಾನು ಒಬ್ನೇ ತಿಂತೀನಿ 20 ಇವಾಗ. ನೋಡಿ, ಈ ತರ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ವಯಸ್ಸಾದವ್ರಿಗೆ ನಾವು ಸಹ ಹೆಲ್ಪ್ ಮಾಡ್ಬೇಕಲ್ಲ. ಕರ್ಜಿಕಾಯಿ ಕರ್ಜಿಕಾಯಿ. ಈಗಲೂ ಸಹ ಕೆಲವೊಂದು ಹಳ್ಳಿಗಳಿಗೆ ಹೋದ್ರೆ, ಕೆಲವೊಂದು ಹಬ್ಬಗಳಿಗೆ ಹೋದ್ರೆ ಕರ್ಜಿಕಾಯಿ ಆಗಿರ್ಬೋದು, ಕಜ್ಜಾಯಿ ಆಗಿರ್ಬೋದು ಎಲ್ಲ ಮಾಡ್ತಾ ಇರ್ತಾರೆ. ಈಗೇನಾಗಿದೆ, ಟೆಕ್ನಾಲಜಿ ಮುಂದುವರೆದು ಎಲ್ಲ ಮಿಷಿನ್ಸ್ ಬಂದ್ಬಿಟ್ಟಿದೆ.
ಸೊ ನಮ್ಮ ಸಬ್ಜೆಕ್ಟ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ಸೊ ಮಿಷಿನ್ಸ್ ಎಲ್ಲ ಅಡಿಗೆ ಮಾಡಕ್ಕೆ, ದೋಸೆ ಮಾಡಕ್ಕೆ ಎಲ್ಲ ಬಂದ್ಬಿಟ್ಟಿದೆ. ಎಲ್ಲ ಮಿಷಿನ್ ಬಂದ್ಬಿಡೋದಲ್ಲ, ಚಪಾತಿ ಮಾಡಕ, ಚಪಾತಿ ಮಾಡೋದು, ದೋಸೆ ಮಾಡೋದು, ಹೋಟ್ಲುಗಳವ್ರಿಗೆ ಕೆಲಸ ತಪ್ಪು. ಸೊ ಎಲ್ಲ ಖುಷಿ ಆಗುತ್ತೆ. ಐ ಆಮ್ ಪ್ರೌಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪೇಪರ್ ಸುತ್ತಿಲ್ಲಲ್ಲ. ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟಲ್ಲಿ ಹೇಗೆ ಕರ್ಜಿಕಾಯಿ ಮಾಡಬೇಕು ಅಂತ ನೀವು ಬೇಕಂದ್ರೆ ಮನೇಲಿ ಕೂಡ ಟ್ರೈ ಮಾಡ್ಕೋಬೋದು. ಚೆನ್ನಾಗಿ ಸುಲಭವಾದ ವಿಧಾನ, ತುಂಬ ಕಷ್ಟಪಡೋದು ಏನಿಲ್ಲ, ಬಟ್ ಟೈಮ್ ಹಿಡಿಯುತ್ತೆ ಅಷ್ಟೇ. ಏನು ಬಿಡು ಅಂಗಡಿಗಳಲ್ಲಿ ತಿನ್ಕೋಬೋದಾ ಅಂತ ಅನ್ಕೊಳ್ತಿರಲ್ವ? ಎಷ್ಟೇ ಅಂಗಡಿಯಲ್ಲಿ ತಿಂದ್ರು ಮನೇಲಿ ತಿನ್ನೋಕ್ಕಾಗತ್ತಾ? ನೋಡಿ ಈ ಥರ ಬರುತ್ತೆ ಕರ್ಜಿಕಾಯಿ. ನಿಂಗೆ ಇಷ್ಟನಾ ಪಾಪು ಕರ್ಜಿಕಾಯಿ? ಅಲ್ಲಿ ನೋಡಲ್ಲಿ ನನ್ನ ಫೋನಲ್ಲಿ ತನುಷ್ ಬ್ಲಾಗ್ಸ್ ಅವರ ಎಲ್ಲ ನನ್ನ ಪ್ರೀತಿಯ ನನ್ನ ಫ್ಯಾಮಿಲಿ ಇದ್ದಾರೆ. ಅವ್ರಿಗೆ ಹೇಳ್ಬಿಡು ಕರ್ಜಿಕಾಯಿ ತಿಂದು ಬನ್ನಿ ಅಂತ. ಮಣ್ಣಲ್ಲಿ ಇಟ್ಕೊಡೋಣ, ಎತ್ಕೊಡೋಣ. ಅದು ಮಣ್ಣಲ್ಲಿ ಹಾಕ್ಬಿಟ್ಟಿದೆ, ಮಣ್ಣಲ್ಲಿ ಹಾಕ್ಬಿಡ್ಬೇಡ, ಹೋಗೋದು. ಆರೋಗ್ಯಕರವಾದಂತಹ ರುಚಿಯಾದಂತಹ ಕರ್ಜಿಕಾಯಿ ರೆಡಿ ಆಗಿದೆ. ಸೂಪರ್గా ಐತೆ. ಸಖತ್ತಾಗಿದೆ ಕರ್ಜಿಕಾಯಿ. ಈಟ್ ಗುಡ್, ಫೀಲ್ ಗುಡ್.